ಸರ್ ಪ್ರತಿಯೊಬ್ರು ಜೊತೆಗಿದ್ದಾರೆ. ಬಂಡಾಯ ನಿಂತಿದ್ದಾರೆ ಅಂತಂದು ಹೇಳಿದ್ರೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು. ಕೆಲವೊಬ್ರು ಇದ್ದೇ ಇರ್ತಾರೆ ಸರ್. ಪಕ್ಷ ಅಂದ್ಮೇಲೆ ಇದೆಲ್ಲ ಸಂಘಟನೆಗಳು ಇದ್ದೇ ಇರ್ತವೆ. ಆಪೋಸಿಷನ್ ಸಂಘಟನೆ ಇರುತ್ತೆ, ಪಕ್ಷದ ಸಂಘಟನೆ ಇರುತ್ತೆ, ಪ್ರತಿಯೊಬ್ರು ಇರ್ತಾರೆ. ಮತ್ತೆ ಮಾಡ್ಬೇಕಾಗತ್ತಲ್ಲ. ಸಮರ್ಥ ಶಾಮನೂರ್ ಗೆದ್ದೆ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷ ಬರುತ್ತೆ ಮತ್ತೊಂದ್ಸಲಿ ಅಧಿಕಾರಕ್ಕೆ. ಸರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಂದೇ ಬರ್ತಾರೆ. ಅವ್ರಿಗೆ ಇನ್ಚಾರ್ಜ್ ಹಾಕಿದ್ದಾರೆ, ಅಲ್ಲಿ ಬರ್ತಾರೆ. ಅವ್ರ ಸ್ವಲ್ಪ ಕೆಲಸಗಳಿರೋದ್ರಿಂದ ಅವ್ರು ಹೊರಗಡೆ ಇದ್ದಾರೆ. ಅಲ್ಲಿ ಬರೋದ್ 100ಕ್ಕೆ 100 ಕಾಂಗ್ರೆಸ್ ಗೆಲ್ಲುತ್ತೆ. ಇದಕ್ಕಿಂತ ಮುಂಚೆ ಕಾಂಗ್ರೆಸ್ ಗೆದ್ಕೊಂಡ್ ಬರುತ್ತೆ. ಈಗ ಮುಂದ್ ಬರೋ ಇದ್ರಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ. ಸರ್ ಪ್ರತಿಯೊಬ್ರು ಜೊತೆಗಿದ್ದಾರೆ. ಬಂಡಾಯ ನಿಂತಿದ್ದಾರೆ ಅಂತಂದು ಹೇಳಿದ್ರೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು. ಮತ್ತೆ ಪಕ್ಷದ ಪರವಾಗಿ ಮಾತಾಡ್ಬೇಕಾಗತ್ತಲ್ಲ ಸರ್. ಓಟಿಗೆ ಸೀಮಿತ ಅಂತಂದ ಹೇಳಿಲ್ಲ. ಈಗ ನೋಡಿದಿರ ಶಿಗ್ಗಾಂವ್ ಅಲ್ಲಿ ನಮ್ಮ ಮೊನ್ನೆ ಕ್ಯಾಂಡಿಡೇಟ್ ಕೊಟ್ಟಿದ್ರು, ಯಾಸಿರ್ ಖಾನ್ ಪಠಾಣ್ ಅಂತಂದೇಳಿ, ಅಲ್ಲೂ ಕೂಡ ಇದ್ದಾರೆ. ಮತ್ತೆ ನಮ್ಮ ದಾವಣಗೆರೆಯಲ್ಲಿ ಕೂಡ ಒಬ್ಬರಿಗೆ MLC ಪೋಸ್ಟ್ ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ನಾವು ಬದ್ಧವಾಗಿರ್ತೀವಿ. ಕೆಲವೊಬ್ರು ಇದ್ದೇ ಇರ್ತಾರೆ ಸರ್. ಪಕ್ಷ ಅಂದ್ಮೇಲೆ ಇದೆಲ್ಲ ಸಂಘಟನೆಗಳು ಇದ್ದೇ ಇರ್ತವೆ. ಆಪೋಸಿಷನ್ ಸಂಘಟನೆ ಇರುತ್ತೆ, ಪಕ್ಷದ ಸಂಘಟನೆ ಇರುತ್ತೆ, ಪ್ರತಿಯೊಬ್ರು ಇರ್ತಾರೆ. ಮತ್ತೆ ಮಾಡ್ಬೇಕಾಗತ್ತಲ್ಲ ಸರ್. ಮುಂದ್ಬರ ಈಗ 9ನೇ ತಾರೀಕಿಗೆ ಏನಿದೆ ಅಲ್ಲ ವೋಟಿಂಗ್, ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಕ ಗೆದ್ದೆ ಗೆಲ್ಲುತ್ತೆ. ಮತ್ತೆ ಇವರು ಸಮರ್ಥ ಶಾಮನೂರ್ ಗೆದ್ದೆ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷ ಬರುತ್ತೆ ಮತ್ತೊಂದ್ಸಲಿ ಅಧಿಕಾರಕ್ಕೆ ಸರ್. ಮತ್ತೆ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ಬೇಕಾಗತ್ತಲ್ಲ. ನಾವು ಯುವ ಕಾಂಗ್ರೆಸ್ನವ್ರು ಮತ್ತೆ ಕಾಂಗ್ರೆಸ್ ಇಂದಾನೇ ಇರೋದು. ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತೀವಿ. ಮತ್ತೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಬದ್ಧವಾಗಿರ್ತೀವಿ ನಾವು. ಸರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಬಂದೇ ಬರ್ತಾರೆ. ಅವ್ರಿಗೆ ಇನ್ಚಾರ್ಜ್ ಹಾಕಿದ್ದಾರೆ, ಅಲ್ಲಿ ಬರ್ತಾರೆ. ಅವ್ರ ಸ್ವಲ್ಪ ಕೆಲಸಗಳಿರೋದ್ರಿಂದ ಅವ್ರು ಹೊರಗಡೆ ಇದ್ದಾರೆ. ಈಗ ಸದ್ಯದಲ್ಲೇ ಒಂದು 2-3 ದಿವಸದಲ್ಲಿ ಬರ್ತಾರೆ. ಅವ್ರು ದಾವಣಗೆರೆಗೆ ಬಂದು ಕ್ಯಾಂಪೇನಿಂಗ್ ಮಾಡ್ತಾರೆ.